ನಮ್ಮ ಸುತ್ತ ತಪ್ಪು ಮಾಡುವವರನ್ನು ಕಾಣ್ತೇವೆ, ಪಾಪ ಮಾಡುವವರನ್ನು ಕಾಣ್ತೇವೆ, ದುರಾಚಾರಗಳನ್ನು ಮಾಡುವವರನ್ನು ಕಾಣ್ತೇವೆ, ದುಷ್ಟತನಗಳನ್ನು ಮಾಡುವವರನ್ನು ಕಾಣ್ತೇವೆ. ಆದರೆ ಅವರು ಚೆನ್ನಾಗೇ ಇರೋದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಇಷ್ಟೆಲ್ಲ ಮಾಡಿದರು, ಅನ್ಯಾಯ ಮಾಡಿದರು, ಅಧರ್ಮ ಮಾಡಿದರು, ಇವರು ಚೆನ್ನಾಗಿ ಬದುಕ್ತಾ ಇದ್ದಾರಲ್ಲ ಅಂತ ಅನ್ನಿಸುತ್ತೆ. ಆದರೆ ಅವರ ತಪ್ಪುಗಳಿಗೆ ಅವರಿಗೆ ಶಿಕ್ಷೆ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಕಾಲ ಕಾಯಬೇಕಾಗತ್ತೆ. ಕಾಲ ಬಂದಾಗ ಅವರ ದುರಾಚಾರಗಳಿಗೆ ತಕ್ಕ ಶಿಕ್ಷೆ ಆಗತ್ತೆ. ಸೀತೆ ಆಡುವ ಮಾತಿದು. ನನು ಸದ್ಯೋ ವಿನೀತಸ್ಯ ದೃಶ್ಯತೆ ಕರ್ಮಣಃ ಫಲಂ ಕಾಲೋಪ್ಯಂಗೀಭವತ್ಯತ್ರ ಸಸ್ಯಾನಾಮಿವ ಪಕ್ತಯೇ. ಬೀಜವನ್ನು ಬೀರಿದ ಮಾತ್ರಕ್ಕೆ ಅದು ಮಲವಾಗಿ ಬಿಡೋದಿಲ್ಲ, ಅದು ಫಲ ಕೊಟ್ಟು ಬಿಡೋದಿಲ್ಲ. ಅದಕ್ಕೆ ಕಾಯಬೇಕಲ್ವಾ? ಹಾಗೆಯೇ ಒಳಿತೋ ಕೆಡುಕೋ ಎಲ್ಲ ಕರ್ಮಗಳ ಫಲಕ್ಕೆ ಕಾಲ ಕಾಯಬೇಕಾಗತ್ತೆ. ಫಲ ಬರೋದಕ್ಕೆ ಕಾಲವೂ ಕೂಡ ಅಂಗ, ಕಾಲವೂ ಕೂಡ ಕಾರಣ. ಹಾಗಾಗಿ ತಪ್ಪು ಮಾಡಿದವರು ಸುಖವಾಗಿರ್ತಾರೆ, ತಪ್ಪು ಮಾಡಬಹುದಲ್ಲ ಅಂತ ಯೋಚಿಸಬೇಕಾಗಿಲ್ಲ. ಅವರ ತಪ್ಪಿಗೆ ಅವರಿಗೆ ಶಿಕ್ಷೆ ಖಂಡಿತ, ನಿಶ್ಚಿತ. ಶುಭಂ ಭೂಯಾತ್.